ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾವು ಹಿಂದಿನ ಕ್ಲಾಸ್ನಲ್ಲಿ 8th ಸ್ಟ್ಯಾಂಡರ್ಡ್ ಸೈನ್ಸ್ಗೆ ಸಂಬಂಧಪಟ್ಟಂತೆ 2ನೇ ಚಾಪ್ಟರನ್ನು ನೋಡ್ತಾ ಇದ್ವಿ. ಇಂದು 3ನೇ ಅಧ್ಯಾಯವನ್ನು ನೋಡ್ತಾ ಬರೋಣ. ಇದು TET, GPSTR, HSTR ಅಷ್ಟೇ ಅಲ್ಲದೆ ಸ್ಟೇಟ್ ಗೌರ್ಮೆಂಟ್ನ ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಇದು ಹೆಲ್ಪ್ ಆಗುವ ರೀತಿ ನಾನು ಕ್ಲಾಸನ್ನು ಮಾಡ್ತಾಯಿದ್ದೀನಿ. ಅದರ ಜೊತೆಗೆ ಯಾರೆಲ್ಲ 8th ಸ್ಟ್ಯಾಂಡರ್ಡ್ ಕಲಿತಾ ಇದ್ದೀರಲ್ಲ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈ ಕ್ಲಾಸ್ ಹೆಲ್ಪ್ ಆಗುತ್ತೆ. 3ನೇ ಅಧ್ಯಾಯ ಯಾವುದಪ್ಪ ಅಂದರೆ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ. ನೋಡಿ ಫ್ರೆಂಡ್ಸ್, ಈ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಇವೆರಡು ಏನಪ್ಪ ಅಂದರೆ ಇವು ನೈಸರ್ಗಿಕ ಸಂಪನ್ಮೂಲಗಳು. ಹಾಗಾದರೆ ನೈಸರ್ಗಿಕ ಸಂಪನ್ಮೂಲ ಅಂದರೆ ಏನಪ್ಪ ಅಂದರೆ ನಿಸರ್ಗದಿಂದ ಪಡೆಯಲಾಗುವಂಥ ಸಂಪನ್ಮೂಲಗಳನ್ನು ನಾವು ಏನಂತ ಕರಿತೀವಿ? ನೈಸರ್ಗಿಕ ಸಂಪನ್ಮೂಲಗಳು ಅಂತ ಕರಿತೀವಿ. ಈ ನೈಸರ್ಗಿಕ ಸಂಪನ್ಮೂಲಗಳು ನಮಗೆ ಎಲ್ಲಿ ದೊರೀತಾವು? ನಿಸರ್ಗದಲ್ಲಿ ದೊರೀತಾವು. ಎಲ್ಲಿ ದೊರೀತಾವು? ನಿಸರ್ಗದಲ್ಲಿ. ಹಾಗಾದರೆ ಯಾವ್ಯಾವ ನೈಸರ್ಗಿಕ ಸಂಪನ್ಮೂಲ ಅಂತ ನೋಡ್ತಾ ಬರೋದಾದರೆ ಗಾಳಿ ನಮಗೆ ನಿಸರ್ಗದಿಂದ ದೊರೆಯುತ್ತೆ, ನೀರು, ಬೆಳಕು, ಕಲ್ಲಿದ್ದಲು, ಖನಿಜಗಳು, ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ ಇವೆಲ್ಲವೂ ಕೂಡ ನಮಗೆ ನಿಸರ್ಗದಿಂದ ದೊರಕುವುದರಿಂದ ಇವೆಲ್ಲವೂ ಕೂಡ ಏನಾಗಿವೆ? ನೈಸರ್ಗಿಕ ಸಂಪನ್ಮೂಲಗಳಾಗಿವೆ. ನೆಕ್ಸ್ಟ್, ಈ ನೈಸರ್ಗಿಕ ಸಂಪನ್ಮೂಲಗಳ ಲಭ್ಯತೆಯ ಆಧಾರದ ಮೇಲೆ ಅಂದರೆ ಅವು ಎಷ್ಟು ಪ್ರಮಾಣದಲ್ಲಿ ನಮಗೆ ದೊರೆಯುತ್ತಾವಲ್ಲ ಅವುಗಳ ಆಧಾರದ ಮೇಲೆ ನಾವು ಅವುಗಳನ್ನು ಏನು ಮಾಡಲಾಗಿದೆ? 2 ವಿಧಗಳಾಗಿ ವರ್ಗೀಕರಿಸಲಾಗಿದೆ. ಎಷ್ಟು ವಿಧಗಳಾಗಿ ವರ್ಗೀಕರಿಸಲಾಗಿದೆ? 2 ವಿಧಗಳು. ನೋಡಿ, ಮೊದಲನೇದಾಗಿ ನೋಡ್ತಾ ಬರೋದಾದರೆ ಬರಿದಾಗದ ನೈಸರ್ಗಿಕ ಸಂಪನ್ಮೂಲ. ನೋಡಿ, 2 ವಿಧಗಳಲ್ಲಿ ಮೊದಲನೇ ವಿಧ ಬರಿದಾಗದ ನೈಸರ್ಗಿಕ ಸಂಪನ್ಮೂಲ. ಎರಡನೇ ವಿಧ ಯಾವುದಪ್ಪ ಅಂದರೆ ಬರಿದಾಗುವಂಥ ನೈಸರ್ಗಿಕ ಸಂಪನ್ಮೂಲ. ಮೊದಲನೇದಾಗಿ ಬರಿದಾಗದ ನೈಸರ್ಗಿಕ ಸಂಪನ್ಮೂಲಗಳ ಬಗ್ಗೆ ನೋಡ್ತಾ ಬರೋಣ. ನೋಡಿ, ನಿಸರ್ಗದಲ್ಲಿ ಈ ಸಂಪನ್ಮೂಲಗಳು ಯಾವ ರೀತಿ ಇರ್ತಾವಪ್ಪ ಅಂದ್ರೆ ಅಪರಿಮಿತ ಪ್ರಮಾಣದಲ್ಲಿರ್ತಾವು. ನೋಡಿ, ಬರಿದಾಗದ ನೈಸರ್ಗಿಕ ಸಂಪನ್ಮೂಲಗಳು ಇವು ನಿಸರ್ಗದಲ್ಲಿ ಅಪರಿಮಿತ ಪ್ರಮಾಣದಲ್ಲಿರ್ತಾವು. ಅಪರಿಮಿತ ಅಂದರೆ ಅನ್ಲಿಮಿಟೆಡ್ ಪ್ರಮಾಣದಲ್ಲಿ ಈ ಬರಿದಾಗದ ನೈಸರ್ಗಿಕ ಸಂಪನ್ಮೂಲ ಕಂಡು ಬರ್ತಾವೆ. ಮತ್ತು ಈ ಸಂಪನ್ಮೂಲಗಳು ಮಾನವನ ಚಟುವಟಿಕೆಗಳಿಂದ ಅಂದರೆ ಮಾನವ ಬಳಕೆ ಮಾಡುವುದರಿಂದ ಇವು ಏನಾಗಲ್ಲ, ಬರಿದಾಗುವಂಥ ಸಾಧ್ಯತೆಗಳಿಲ್ಲ, ಅಂದರೆ ಖಾಲಿಯಾಗುವಂಥ ಸಾಧ್ಯತೆಗಳು ಇಲ್ಲ. ಅವುಗಳಿಗೆ ನಾವು ಏನಂತ ಕರಿತೀವಿ? ಬರಿದಾಗದ ನೈಸರ್ಗಿಕ ಸಂಪನ್ಮೂಲ ಅಂತೇಳಿ ಕರಿತೀವಿ. ಉದಾಹರಣೆಗೆ ನೋಡ್ತಾ ಬರೋದಾದರೆ ಸೌರ ಬೆಳಕನ್ನು ನಾವು ಎಷ್ಟು ಬಳಕೆ ಮಾಡಿದರೂ ಕೂಡ ಅದು ಏನಾಗಲ್ಲ, ಖಾಲಿಯಾಗಲ್ಲ. ನೆಕ್ಸ್ಟ್ ಗಾಳಿ, ನೆಕ್ಸ್ಟ್ ನೀರು. ಸರ್, ನೀರು ಖಾಲಿ ಆಗ್ಬೋದಲ್ಲ ಅಂತೇಳಿ ನೀವು ಕೇಳ್ಬೋದು. ನೀರು ರೀಸೈಕ್ಲಿಂಗ್ ಆಗುತ್ತೆ. ನೀರು ಏನಾಗುತ್ತೆ? ರೀಸೈಕ್ಲಿಂಗ್ ಅಂದರೆ ಮಳೆಯ ರೂಪದಲ್ಲಿ ಮತ್ತೆ ಏನಾಗುತ್ತೆ? ಭೂಮಿಗೆ ಮರಳಿ ಬರುತ್ತೆ. ಮತ್ತು ನಮ್ಮ ಭೂಮಿಯ ಮೇಲೆ ನೀರಿನ ಪ್ರಮಾಣ ಎಷ್ಟಿದೆಪ್ಪ ಅಂದರೆ 71% ನೀರಿನ ಪ್ರಮಾಣ ಎಷ್ಟಿದೆ? 71% ನೀರಿನ ಪ್ರಮಾಣ ಇದೆ. ಹಾಗಾದರೆ ಉಳಿದಂಥ ಕೇವಲ 29% ಭೂಮಿ ಇದ್ದರೆ 71% ನೀರಿನ ಪ್ರಮಾಣ ಇದೆ. ಓಕೆನಾ? ನೆಕ್ಸ್ಟ್ ಯಾವುದಪ್ಪ ಅಂದರೆ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು. ಈ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು ನಿಸರ್ಗದಲ್ಲಿ ಇವುಗಳ ಪ್ರಮಾಣ ಏನಾಗಿದೆ? ಸೀಮಿತವಾಗಿದೆ. ಅಂದರೆ ಲಿಮಿಟೆಡ್ ಪ್ರಮಾಣದಲ್ಲಿ ಇವು ನಿಸರ್ಗದಲ್ಲಿ ದೊರೀತವು. ಮತ್ತು ಮಾನವನ ಚಟುವಟಿಕೆಗಳಿಂದ ಅಥವಾ ಮಾನವ ಬಳಕೆ ಮಾಡ್ತಾ ಹೋದಂತೆ ಇವೇನಾಗ್ತವು? ಬರಿದಾಗ್ತವು. ಅಂದರೆ ಖಾಲಿಯಾಗುವಂಥ ಸಾಧ್ಯತೆಯು ಕೂಡ ಹೆಚ್ಚಿರ್ತೈತಿ. ಯಾವುದು? ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು. ಹಾಗಾದರೆ ಯಾವ್ಯಾವು ಖಾಲಿ ಆಗ್ಬೋದು ನಾವು ಮಾನವರು ಬಳಸ್ತಾ ಹೋದಂತೆ ಅಂತ ನೋಡ್ತಾ ಬರೋದಾದರೆ ಅರಣ್ಯಗಳು. ನೋಡಿ, ಅರಣ್ಯಗಳನ್ನು ನಾವು ಕಡಿಯುವುದರಿಂದ ಅರಣ್ಯದ ನಾಶ ಆಗಿ ಅದೇನಾಗ್ಬೋದು? ಬರಿದಾಗಬಹುದು. ನೆಕ್ಸ್ಟ್, ವನ್ಯಜೀವಿಗಳನ್ನು ಬೇಟೆಯಾಡುವುದರಿಂದ ವನ್ಯಜೀವಿಗಳು ಕೂಡ ಏನಾಗ್ಬೋದು? ನಮಗೆ ಇಲ್ಲದಂತಾಗಬಹುದು. ಈಗ ಇತ್ತೀಚೆಗೆ ನೋಡ್ತಾ ಇರ್ಬೋದು ನೀವು, ರೆಡ್ ಡಾಟಾ ಬುಕ್ ಅಂತೇಳಿ ಒಂದು ಪುಸ್ತಕ ಇರುತ್ತೆ. ಆ ರೆಡ್ ಡಾಟಾ ಬುಕ್ನಲ್ಲಿ ಅಳಿವಿನಂಚಿನಲ್ಲಿರುವಂಥ ಪ್ರಾಣಿಗಳನ್ನು ಏನು ಮಾಡಲಾಗಿರುತ್ತೆ? ಆ ಬುಕ್ನಲ್ಲಿ ಹೆಸರನ್ನು ಮೆನ್ಷನ್ ಮಾಡಲಾಗಿರುತ್ತೆ. ಹೌದಾ? ನೆಕ್ಸ್ಟ್, ಖನಿಜಗಳು, ಕಲ್ಲಿದ್ದಲು, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಇವೆಲ್ಲವುಗಳನ್ನು ಬಳಕೆ ಮಾಡ್ತಾ ಹೋದಂತೆ ಇವು ಬರಿದಾಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಹೌದಾ? ನೆಕ್ಸ್ಟ್, ಪಳುವಳಿಕೆ ಇಂಧನಗಳು ಅಂದರೆ ಅನ್ನೋದ್ರ ಬಗ್ಗೆ ನೋಡ್ತಾ ಬರೋಣ. ಕಲ್ಲಿದ್ದಲು, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲಗಳಂಥ ಕೆಲವು ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು ಇವು ಸತ್ತ ಜೀವಿಗಳ ಉಳಿಕೆ ಅಂದರೆ ಪಳುವಳಿಕೆಯಿಂದ ಉಂಟಾಗಿದೆ. ಆದ್ದರಿಂದ ಇವುಗಳನ್ನು ಏನಂತ ಕರೆಯಲಾಗುತ್ತೆ? ಪಳುವಳಿಕೆ ಇಂಧನಗಳು ಅಂತೇಳಿ ಕರೆಯಲಾಗುತ್ತೆ. ನೋಡಿ, ಈ ಕಲ್ಲಿದ್ದಲು, ಪೆಟ್ರೋಲಿಯಂ ಮತ್ತು ಈ ನೈಸರ್ಗಿಕ ಅನಿಲ ಏನದವಲ್ಲ ಇವು ಸತ್ತ ಜೀವಿಗಳ ಉಳಿಕೆಯಿಂದ ಏನಾಗ್ಯವು? ನಿರ್ಮಾಣ ಆಗ್ಯವು ಅಥವಾ
ಉಂಟಾಗ್ಯಾವು. ಆದ್ದರಿಂದ ಇವುಗಳನ್ನು ಪಳುವಳಿಕೆ ಇಂಧನಗಳು ಅಂತೇಳಿ ಕರಿತೀವಿ. ಮೊದಲನೇದಾಗಿ ಕಲ್ಲಿದ್ದಲು ಬಗ್ಗೆ ನೋಡ್ತಾ ಬರೋಣ. ಈ ಕಲ್ಲಿದ್ದಲು ಯಾವ ರೀತಿ ನಿರ್ಮಾಣ ಆಗುತ್ತಪ್ಪ ಅಂದರೆ, ಒಂದು ತಗ್ಗಾದ ಪ್ರದೇಶದಲ್ಲಿ ಏನಾದರೂ ಅರಣ್ಯ ಪ್ರದೇಶ ಇತ್ತಪ್ಪ ಅಂದರೆ ಅಲ್ಲಿ ಪ್ರಕೃತಿ ವಿಕೋಪದಿಂದಾಗಿ ಮಣ್ಣಿನ ಕುಸಿತ ಆಗಿರ್ಬೋದು ಅಥವಾ ಪ್ರವಾಹದಿಂದಾಗಿ ಅಲ್ಲಿ ಇರುವಂಥ ಅರಣ್ಯವು ಸಂಪೂರ್ಣವಾಗಿ ಮಣ್ಣಿನ ತಳಭಾಗದಲ್ಲಿ ಮುಚ್ಚಿ ಹೋಗಿ ಸುಮಾರು ವರ್ಷಗಳ ನಂತರ ಅದು ಏನಾಗ್ತೈತಿ ಕಲ್ಲಿದ್ದಲಾಗಿ, ಆ ಮರ ಗಿಡಗಳು ಇರ್ತಾವಲ್ಲ ಅವು ಸುಮಾರು ವರ್ಷಗಳ ನಂತರ ಏನಾಗ್ತೈತಿ ಕಲ್ಲಿದ್ದಲಾಗಿ ಪರಿವರ್ತನೆ ಆಗ್ತೈತಿ. ಹೌದಾ, ಈ ರೀತಿಯಾಗಿ ಕಲ್ಲಿದ್ದಲು ಏನಾಗ್ತೈತಿ ತಯಾರಾಗ್ತೈತಿ. ಹೌದಾ, ಈ ಕಲ್ಲಿದ್ದಲಿನ ಬಳಕೆಯ ಬಗ್ಗೆ ನೋಡ್ತಾ ಬರೋದಾದರೆ ಈ ಕಲ್ಲಿದ್ದಲನ್ನ ಎಲ್ಲೆಲ್ಲಿ ಬಳಕೆ ಮಾಡ್ತಾರಪ್ಪ ಅಂದರೆ ಅಡುಗೆ ಇಂಧನವಾಗಿ ಬಳಕೆ ಮಾಡ್ತಾರೆ. ಕಲ್ಲಿದ್ದಲನ್ನ ಯಾವುದಾಗಿ ಅಡುಗೆ ಇಂಧನವಾಗಿ ಬಳಕೆ ಮಾಡ್ತಾರೆ. ನೆಕ್ಸ್ಟ್ ಹಿಂದೆ ಇದನ್ನು ಏನು ಮಾಡ್ತಾಯಿದ್ರು, ರೈಲು ಎಂಜಿನ್ಗಳಲ್ಲಿ ಹಬೆಯನ್ನು ಉತ್ಪತ್ತಿ ಮಾಡಿ ಎಂಜಿನ್ ಚಲಾಯಿಸಲು ಬಳಸ್ತಾಯಿದ್ರು. ಯಾವುದನ್ನು, ಈ ಕಲ್ಲಿದ್ದಲನ್ನು ರೈಲು ಇಂಜನ್ಗಳಲ್ಲಿ ಬಳಕೆ ಮಾಡ್ತಾಯಿದ್ರು. ಇತ್ತೀಚೆಗೆ ವಿದ್ಯುತ್ ಇಂಜನ್ಗಳು ಬಂದಿದ್ದವು. ಹೌದಾ. ನೆಕ್ಸ್ಟ್ ಶಾಖೋತ್ಪನ್ನ ಸ್ಥಾವರಗಳಲ್ಲಿ ವಿದ್ಯುತ್ ಶಕ್ತಿಯ ಉತ್ಪಾದನೆಗೆ ಬಳಸಲಾಗ್ತಾ ಇತ್ತು. ಈಗೂ ಕೂಡ ಬಳಕೆ ಮಾಡ್ತಾರೆ ಕಲ್ಲಿದ್ದಲನ್ನು. ಶಾಖೋತ್ಪನ್ನ ಸ್ಥಾವರಗಳಲ್ಲಿ ವಿದ್ಯುತ್ ಶಕ್ತಿಯ ಉತ್ಪಾದನೆಗೆ ಬಳಕೆ ಮಾಡಲಾಗುತ್ತೆ. ನೆಕ್ಸ್ಟ್ ವಿವಿಧ ಕಾರ್ಖಾನೆಗಳಲ್ಲಿ ಇದನ್ನು ಏನಾಗಿ ಬಳಕೆ ಮಾಡ್ತಾರೆ, ಇಂಧನವಾಗಿ ಬಳಕೆ ಮಾಡ್ತಾರೆ. ನೆಕ್ಸ್ಟ್ ಕಾರ್ಬನೀಕರಣ ಅಂದರೆ ಏನಪ್ಪ ಅಂದರೆ ಸತ್ತ ಸಸ್ಯವರ್ಗ ಅದು ಕಲ್ಲಿದ್ದಲಾಗಿ ಏನು ಪರಿವರ್ತನೆ ಹೊಂದೈತಲ್ಲ, ಆ ಪರಿವರ್ತನೆ ಹೊಂದುವಂಥ ಒಂದು ನಿಧಾನಗತಿಯ ಪ್ರಕ್ರಿಯೆ ಇರ್ತೈತಲ್ಲ ಅದನ್ನು ಏನಂತ ಕರಿತೀವಿ ನಾವು, ಕಾರ್ಬನೀಕರಣ ಅಂತೇಳಿ ಕರಿತೀವಿ. ನೋಡಿ, ಕಾರ್ಬನೀಕರಣ ಅಂದರೆ ಸಸ್ಯವರ್ಗ ಕಲ್ಲಿದ್ದಲಾಗಿ ಪರಿವರ್ತನೆ ಹೊಂದುವ ನಿಧಾನಗತಿಯ ಪ್ರಕ್ರಿಯೆಯಾಗಿದೆ. ಈ ಕಾರ್ಬನೀಕರಣ ಅಥವಾ ಈ ಕಲ್ಲಿದ್ದಲು ಯಾವುದರಿಂದ ಉಂಟಾದೈತಪ್ಪ ಅಂದರೆ ಸಸ್ಯಗಳ ಉಳಿಕೆಯಿಂದ ಉಂಟಾಗುತ್ತದೆ. ಸಸ್ಯಗಳ ಉಳಿಕೆಯಿಂದ ಕಲ್ಲಿದ್ದಲು ಏನಾಗುತ್ತೈತಿ, ನಿರ್ಮಾಣ ಆಗ್ತೈತಿ ಅಥವಾ ಉಂಟಾಗ್ತೈತಿ. ನೆಕ್ಸ್ಟ್ ಈ ಕಲ್ಲಿದ್ದಲನ್ನು ನಾವು ಗಾಳಿಯಲ್ಲಿ ಕಾಸಿದಾಗ ಅದು ಏನನ್ನು ನೀಡ್ತೈತಪ್ಪ ಅಂದರೆ ಅದು ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಉತ್ಪತ್ತಿ ಮಾಡ್ತೈತಿ. ನಾವು ಕಲ್ಲಿದ್ದಲನ್ನು ಗಾಳಿಯಲ್ಲಿ ಕಾಸಿದಾಗ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಉತ್ಪತ್ತಿ ಮಾಡ್ತೈತಿ. ನೀವು ಪ್ರಶ್ನೆ ಯಾವ ರೀತಿ ಕೇಳ್ಬೋದಪ್ಪ ಅಂದರೆ ಕಲ್ಲಿದ್ದಲು ಯಾವುದರಿಂದ ಉಂಟಾಗಿದೆ ಅಂತ ಪ್ರಶ್ನೆ ಕೇಳ್ಬೋದು. ಅದು ಯಾವುದರಿಂದ ಉಂಟಾಗಿದೆ, ಸಸ್ಯಗಳ ಉಳಿಕೆಯಿಂದ ಉಂಟಾಗಿದೆ. ಮತ್ತು ನಿಮಗೆ ಇನ್ನೂ ಬೇರೆ ರೀತಿ ಯಾವುದೇ ರೀತಿ ಪ್ರಶ್ನೆ ಕೇಳ್ಬೋದಪ್ಪ ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಪಳುವಳಿಕೆ ಇಂಧನವಾಗಿದೆ ಅಂತೇಳಿ ಪ್ರಶ್ನೆ ಕೇಳ್ಬೋದು. ಅಲ್ಲಿ ನಿಮಗೆ ಕಲ್ಲಿದ್ದಲು ರೈಟ್ ಆನ್ಸರ್ ಆಗುತ್ತೆ, ಪೆಟ್ರೋಲಿಯಂ ರೈಟ್ ಆನ್ಸರ್ ಆಗುತ್ತೆ, ನೈಸರ್ಗಿಕ ಅನಿಲವು ಕೂಡ ರೈಟ್ ಆನ್ಸರ್ ಆಗುತ್ತೆ. ಇವು ಮೂರು ಕೂಡ ಏನಿವು ಪಳುವಳಿಕೆ ಇಂಧನಗಳಾಗಿವೆ. ನೆಕ್ಸ್ಟ್ ಕಲ್ಲಿದ್ದಲಿನ ಉತ್ಪನ್ನಗಳನ್ನು ನೋಡ್ತಾ ಬರೋದಾದರೆ ಕೋಕ್ ಇದು ಒಂದು ಕಲ್ಲಿದ್ದಲಿನ ಉತ್ಪನ್ನ. ಕಲ್ಲಿದ್ದಲು ಡಾಂಬರ್ ರಸ್ತೆಗಳ ನಿರ್ಮಾಣದಲ್ಲಿ ಬಳಕೆ ಮಾಡ್ತಾರೆ. ನೆಕ್ಸ್ಟ್ ಕಲ್ಲಿದ್ದಲು ಅನಿಲ ಇದು ಕೂಡ ಕಲ್ಲಿದ್ದಲಿನ ಉತ್ಪನ್ನ. ಮೊದಲನೇದಾಗಿ ಕೋಕ್ನ ಬಗ್ಗೆ ನೋಡ್ತಾ ಬರೋಣ. ಕೋಕ್ ಒಂದು ಕಠಿಣವಾದ ಮತ್ತು ರಂಧ್ರಯುಕ್ತವಾದ ಕಪ್ಪು ವಸ್ತು. ಕೋಕ್ ಎಂಥ ವಸ್ತು, ಕಠಿಣವಾದ ಮತ್ತು ರಂಧ್ರಯುಕ್ತವಾದ ಕಪ್ಪು ವಸ್ತು. ಇದು ಕಾರ್ಬನ್ನ ಬಹುತೇಕ ಶುದ್ಧ ರೂಪ. ಕೋಕ್ ಅನ್ನೋದು ಕಾರ್ಬನ್ನ ಬಹುತೇಕ ಶುದ್ಧ ರೂಪವಾಗಿದೆ. ಉಕ್ಕಿನ ಉತ್ಪಾದನೆ ಮತ್ತು ಅನೇಕ ಲೋಹಗಳ ಉದ್ಧರಣೆಯಲ್ಲಿ ಕೋಕನ್ನು ಉಪಯೋಗಿಸುತ್ತಾರೆ. ಕೋಕನ್ನು ಎಲ್ಲಿ ಉಪಯೋಗಿಸ್ತಾರೆ, ಉಕ್ಕಿನ ಉತ್ಪಾದನೆಯಲ್ಲಿ ಉಪಯೋಗಿಸ್ತಾರೆ. ನೆಕ್ಸ್ಟ್ ಲೋಹಗಳ ಉದ್ಧರಣೆಯಲ್ಲಿ ಈ ಕೋಕನ್ನು ಉಪಯೋಗಿಸ್ತಾರೆ. ನೆಕ್ಸ್ಟ್ ಕಲ್ಲಿದ್ದಲು ಡಾಂಬರ್. ಈ ಕಲ್ಲಿದ್ದಲು ಡಾಂಬರ್ ಬಗ್ಗೆ ನೋಡ್ತಾ ಬರೋದಾದರೆ ಇದೊಂದು ಹಿತಕರವಲ್ಲದ ವಾಸನೆ ಹೊಂದಿರುವಂಥ ಕಪ್ಪಗಿನ ಮಂದವಾದ ದ್ರವ. ಕಲ್ಲಿದ್ದಲು ಡಾಂಬರ್ ಅನ್ನೋದು ಹಿತಕರವಲ್ಲದ ವಾಸನೆ ಹೊಂದಿರುವಂಥ ಒಂದು ಕಪ್ಪಗಿನ ಮಂದವಾದ ದ್ರವವಾಗಿದೆ. ಇದು ಸುಮಾರು 200 ವಸ್ತುಗಳ ಮಿಶ್ರಣವಾಗಿದೆ. ಕಲ್ಲಿದ್ದಲು ಡಾಂಬರ್ 200 ವಸ್ತುಗಳ ಮಿಶ್ರಣವಾಗಿದೆ. ಸಂಶ್ಲೇಷಿತ ರಂಗುಗಳು, ಸ್ಫೋಟಕಗಳು, ಔಷಧಗಳು, ಸುವಾಸಿತಗಳು, ಪ್ಲಾಸ್ಟಿಕ್ಗಳು, ಬಣ್ಣಗಳು, ಛಾಯಾಗ್ರಹಣದ ವಸ್ತುಗಳು, ಛಾವಣಿಗೆ ಬಳಸುವಂಥ ವಸ್ತುಗಳಂಥ ವಿವಿಧ ವಸ್ತುಗಳ ಉತ್ಪಾದನೆಯಲ್ಲಿ ಕಲ್ಲಿದ್ದಲು ಡಾಂಬರಿನಿಂದ ಪಡೆದ ವಸ್ತುಗಳನ್ನು ಕಚ್ಚಾ ವಸ್ತುವಾಗಿ ಉಪಯೋಗಿಸ್ತಾರೆ. ನೋಡಿ, ಇವೆಲ್ಲವುಗಳ ತಯಾರಿಕೆಯಲ್ಲಿ ಕಲ್ಲಿದ್ದಲು ಡಾಂಬರ್ನಿಂದ ಪಡೆದಂಥ ವಸ್ತುಗಳನ್ನು ಏನು ಮಾಡ್ತಾರಂತೆ, ಕಚ್ಚಾ ವಸ್ತುಗಳಾಗಿ ಉಪಯೋಗಿಸ್ತಾರಂತೆ. ನೆಕ್ಸ್ಟ್ ಈ ಕಲ್ಲಿದ್ದಲು ಡಾಂಬರನ್ನು ಮತ್ತೆ ಯಾವುದರಲ್ಲಿ ಬಳಕೆ ಮಾಡ್ತಾರಪ್ಪ ಅಂದರೆ ನ್ಯಾಪ್ಥಲಿನ್ ಗುಳಿಗೆಗಳ ತಯಾರಿಕೆಯಲ್ಲಿ ಬಳಕೆ ಮಾಡ್ತಾರೆ. ನ್ಯಾಪ್ಥಲಿನ್ ಗುಳಿಗೆ ಅಂದರೆ ನಾವು ಡಾಂಬರ್ ಗುಳಿಗೆ ಅಂತ ಕರಿತೀವಲ್ಲ, ಆ ಡಾಂಬರ್ ಗುಳಿಗೆ ಅಥವಾ ನ್ಯಾಪ್ಥಲಿನ್ ಗುಳಿಗೆ ಎರಡು ಇವುಗಳ ತಯಾರಿಕೆಯಲ್ಲಿ ಕಲ್ಲಿದ್ದಲು ಡಾಂಬರನ್ನು ಬಳಕೆ ಮಾಡ್ತಾರೆ. ನಿಮಗೆ ಈ ಪ್ರಶ್ನೆಯನ್ನು ಕೇಳಿದರೆ
ನ್ಯಾಪ್ಥಲಿನ್ ಗುಳಿಗೆಗಳು ಯಾವುದರಿಂದ ತಯಾರಾಗ್ತವೆ ಅಂದ್ರೆ ಕಲ್ಲಿದ್ದಲು ಡಾಂಬರ್ನಿಂದ ತಯಾರಾಗ್ತವೆ. ಈ ನ್ಯಾಪ್ಥಲಿನ್ ಗುಳಿಗೆಯನ್ನು ಯಾವುದಕ್ಕಾಗಿ ಬಳಕೆ ಮಾಡ್ತಾರಪ್ಪ ಅಂದರೆ ಪತಂಗಗಳು ಮತ್ತು ಇತರ ಕೀಟಗಳ ವಿಕರ್ಷಕಗಳಾಗಿ ಈ ನ್ಯಾಪ್ಥಲಿನ್ ಗುಳಿಗೆಗಳನ್ನು ಬಳಕೆ ಮಾಡ್ತಾರೆ. ಈಗಿನ ರಸ್ತೆಗಳ ನಿರ್ಮಾಣದಲ್ಲಿ ಪೆಟ್ರೋಲಿಯಂನ ಉತ್ಪನ್ನವಾದ ಬಿಟುಮಿನನ್ನು ಕಲ್ಲಿದ್ದಲು ಡಾಂಬರಿನ ಬದಲಾಗಿ ಬಳಸಲಾಗುತ್ತಿದೆ. ನೋಡಿ, ಮೊದಲು ಏನು ಮಾಡ್ತಾಯಿದ್ರು, ರಸ್ತೆಗಳ ನಿರ್ಮಾಣದಲ್ಲಿ ಕಲ್ಲಿದ್ದಲು ಡಾಂಬರನ್ನು ಬಳಕೆ ಮಾಡ್ತಾಯಿದ್ರು. ಯಾವ ಡಾಂಬರ? ಕಲ್ಲಿದ್ದಲು ಡಾಂಬರ್. ಇತ್ತೀಚಿನ ದಿನಗಳಲ್ಲಿ ಕಲ್ಲಿದ್ದಲು ಡಾಂಬರ್ನ ಬದಲಾಗಿ ಬಿಟುಮಿನನ್ನು ಏನು ಮಾಡ್ತಾ ಇದ್ದಾರೆ, ರಸ್ತೆಗಳ ನಿರ್ಮಾಣದಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. ಈ ಪ್ರಶ್ನೆಯು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ಕಲ್ಲಿದ್ದಲು ಅನಿಲ. ನೋಡಿ, ಕಲ್ಲಿದ್ದಲು ಅನಿಲವನ್ನು ನಾವು ಯಾವ ರೀತಿ ಪಡಿತೀವಪ್ಪ ಅಂದರೆ, ನಾವು ಕಲ್ಲಿದ್ದಲಿನಿಂದ ಏನು ಕೋಕನ್ನು ಸಂಸ್ಕರಿಸ್ತೀವಲ್ಲ, ಆ ಕೋಕನ್ನು ಸಂಸ್ಕರಿಸುವಾಗ ನಮಗೆ ಏನು ದೊರೀತೈತಿ? ಕಲ್ಲಿದ್ದಲು ಅನಿಲ ದೊರೀತೈತಿ. ಈ ಕೈಗಾರಿಕೆಗಳಲ್ಲಿ ಕಲ್ಲಿದ್ದಲು ಅನಿಲವನ್ನು ಇಂಧನವಾಗಿ ಬಳಕೆ ಮಾಡ್ತಾರೆ. ಈ ಕಲ್ಲಿದ್ದಲು ಅನಿಲವನ್ನು 1810ರಲ್ಲಿ ಲಂಡನ್ನಲ್ಲಿ ಮತ್ತು 1820ರ ಸುಮಾರಿಗೆ ನ್ಯೂಯಾರ್ಕ್ನಲ್ಲಿ ಯಾವುದಕ್ಕಾಗಿ ಬಳಕೆ ಮಾಡ್ತಾ ಇದ್ರಪ್ಪ ಅಂದರೆ ಬೀದಿ ದೀಪಗಳನ್ನು ಉರಿಸಲು ಬಳಕೆ ಮಾಡ್ತಾಯಿದ್ರು. ನೋಡಿ, 1810ರಲ್ಲಿ ಈ ಕಲ್ಲಿದ್ದಲು ಅನಿಲವನ್ನು ಲಂಡನ್ನಲ್ಲಿ ಮತ್ತು 1820ರ ಸುಮಾರಿಗೆ ನ್ಯೂಯಾರ್ಕ್ನಲ್ಲಿ ಬೀದಿ ದೀಪಗಳನ್ನು ಉರಿಸಲು ಏನು ಮಾಡ್ತಾಯಿದ್ರು? ಕಲ್ಲಿದ್ದಲು ಅನಿಲವನ್ನು ಉಪಯೋಗಿಸ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಇದನ್ನು ಬೆಳಕಿಗಿಂತ ಉಷ್ಣದ ಮೂಲವಾಗಿ ಬಳಕೆ ಮಾಡ್ತಾ ಇದ್ದಾರೆ. ಇದನ್ನು ಇತ್ತೀಚೆಗೆ ಹೆಚ್ಚಾಗಿ ಯಾವುದಕ್ಕಾಗಿ ಬಳಕೆ ಮಾಡ್ತಾ ಇದ್ದಾರೆ? ಉಷ್ಣದ ಮೂಲವಾಗಿ ಬಳಸಲಾಗ್ತಾ ಇದೆ. ನೆಕ್ಸ್ಟ್ ಬರೋದೇ ಪೆಟ್ರೋಲಿಯಂ. ಇದು ಕೂಡ ಒಂದು ಏನಿದು ಪಳೆವಳಿಕೆ ಇಂಧನ. ಪೆಟ್ರೋಲಿಯಂ ಒಂದು ಕಪ್ಪು ತೈಲದಂತಹ ದ್ರವ. ಪೆಟ್ರೋಲಿಯಂ ಎಂಥ ದ್ರವ? ಕಪ್ಪು ತೈಲದಂತಹ ದ್ರವ. ಪೆಟ್ರೋಲಿಯಂ ಎನ್ನುವುದು ಎರಡು ಪದಗಳಿಂದ ಬಂದಿದೆ. ಪೆಟ್ರೋಲಿಯಂ ಅನ್ನುವಂಥ ಪದ ಎರಡು ಪದಗಳಿಂದ ಬಂದಿದೆ. ಯಾವಪ್ಪ ಅಂದರೆ, ಒಂದು ಪೆಟ್ರಾ ಅಂದರೆ ರಾಕ್ ಅಂದರೆ ಕಲ್ಲು ಎಂದರ್ಥ. ಓಲಿಯಂ ಅಂದರೆ ಆಯಿಲ್ ಎಣ್ಣೆ ಎಂದರ್ಥ. ಈ ಪೆಟ್ರಾ ಮತ್ತು ಓಲಿಯಂ ಎಂಬ ಎರಡು ಪದಗಳು ಕೂಡಿಕೊಂಡು ಪೆಟ್ರೋಲಿಯಂ ಎಂಬ ಪದ ಬಂದಿದೆ. ಈ ಪೆಟ್ರೋಲಿಯಂನ ಶುದ್ಧೀಕರಣದಿಂದ ನಾವು ಯಾವ್ಯಾವುದನ್ನು ಪಡಿತೀವಪ್ಪ ಅಂದರೆ, ಪೆಟ್ರೋಲನ್ನು ಪಡಿತೀವಿ, ಡೀಸೆಲನ್ನು ಪಡಿತೀವಿ, ಸೀಮೆ ಎಣ್ಣೆ, ಪ್ಯಾರಾಫಿನ್ ಮೇಣ, ಅಪಘರ್ಷಕ ತೈಲಗಳನ್ನು ನಾವೇನು ಮಾಡ್ತೀವಿ? ಈ ಪೆಟ್ರೋಲಿಯಂ ಶುದ್ಧೀಕರಣದಿಂದ ಪಡಿತೀವಿ. ಈ ಪೆಟ್ರೋಲನ್ನು ನಾವು ಎಲ್ಲೆಲ್ಲಿ ಬಳಕೆ ಮಾಡ್ತೀವಪ್ಪ ಅಂದರೆ, ಮೋಟಾರ್ ಸೈಕಲ್, ಕಾರು ಮತ್ತು ಹಗುರ ಮೋಟಾರ್ ವಾಹನಗಳ ಇಂಧನವಾಗಿ ನಾವೇನು ಮಾಡ್ತೀವಿ? ಈ ಪೆಟ್ರೋಲನ್ನು ಬಳಸ್ತೀವಿ. ಹಾಗಾದರೆ ಡೀಸೆಲನ್ನು ಟ್ರಕ್ ಆಗಿರ್ಬೋದು, ಟ್ರ್ಯಾಕ್ಟರ್ ಆಗಿರ್ಬೋದು ಮತ್ತು ಭಾರೀ ವಾಹನಗಳ ಇಂಧನವಾಗಿ ನಾವೇನು ಬಳಸ್ತೀವಿ? ಡೀಸೆಲನ್ನು ಬಳಸ್ತೀವಿ. ವಿಶ್ವದ ಮೊಟ್ಟ ಮೊದಲ ತೈಲ ಬಾವಿಯನ್ನು ಎಲ್ಲಿ ಕೊರೆಯಲಾಯಿತಪ್ಪ ಅಂದರೆ ಪೆನ್ಸಿಲ್ವೇನಿಯಾ, ಯು ಎಸ್ ಎ ದೇಶದ ಪೆನ್ಸಿಲ್ವೇನಿಯಾದಲ್ಲಿ 1859ರಲ್ಲಿ ವಿಶ್ವದ ಮೊಟ್ಟ ಮೊದಲ ತೈಲ ಬಾವಿಯನ್ನು ಕೊರೆಯಲಾಯಿತು. ಅದರ ಜೊತೆಗೆ ನಮ್ಮ ಭಾರತದಲ್ಲಿ 1867ರಲ್ಲಿ ಅಸ್ಸಾಂನ ಮಾಕುಮ್ನಲ್ಲಿ, ನೋಡಿ 8 ವರ್ಷಗಳ ನಂತರ ನಮ್ಮ ಭಾರತದಲ್ಲಿ ಅಸ್ಸಾಂನ ಮಾಕುಮ್ನಲ್ಲಿ ತೈಲ ಬಾವಿಯನ್ನು ಕೊರೆಯಲಾಯಿತು. ನೆಕ್ಸ್ಟ್, ನಮ್ಮ ಭಾರತದಲ್ಲಿ ಈ ಪೆಟ್ರೋಲಿಯಂ ಎಲ್ಲೆಲ್ಲಿ ದೊರೀತೈತಪ್ಪ ಅಂದರೆ ಅಸ್ಸಾಂ ರಾಜ್ಯದಲ್ಲಿ ದೊರೀತೈತಿ, ಗುಜರಾತ್ ರಾಜ್ಯದಲ್ಲಿ ದೊರೀತೈತಿ, ಮುಂಬೈ ಹೈ ಅಥವಾ ಬಾಂಬೆ ಹೈನಲ್ಲಿ ದೊರೀತೈತಿ. ಬಾಂಬೆ ಹೈ ಅಂತೂ ಕೂಡ ಇದನ್ನು ಕರೆಯಲಾಗುತ್ತೆ. ಗೋದಾವರಿ ಮತ್ತು ಕೃಷ್ಣಾ ನದಿಗಳ ಅಳಿವೆ ಪ್ರದೇಶದಲ್ಲಿ ಈ ಪೆಟ್ರೋಲಿಯಂ ನಮ್ಗೆ ದೊರಕ್ತೈತಿ. ಇದು ಬಾಂಬೆ ಹೈ ಅಥವಾ ಮುಂಬೈ ಅನ್ನೋದು ಅತಿ ಹೆಚ್ಚು ಬಾರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಏನಂತಪ್ಪ ಅಂದರೆ, ಮುಂಬೈ ಹೈ ಅನ್ನೋದು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಅಂತೇಳಿ ಕೇಳಲಾಗಿದೆ. ಇದು ಪೆಟ್ರೋಲಿಯಂಗೆ ಪ್ರಸಿದ್ಧಿಯಾಗಿದೆ. ಮತ್ತು ಅಸ್ಸಾಂನಲ್ಲಿ ಇನ್ನೊಂದು ತೈಲ ಬಾವಿ ಬರುತ್ತೆ, ದಿಗ್ಬಾಯ್ ಅಂತೇಳಿ. ಹೌದಾ? ದಿಗ್ಬಾಯ್ ಅನ್ನುವಂಥ ಪೆಟ್ರೋಲಿಯಂ ಉತ್ಪನ್ನ ಕೇಂದ್ರ ಅಥವಾ ತೈಲ ಬಾವಿಯು ಯಾವ ರಾಜ್ಯದಲ್ಲಿದೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದು ಅಸ್ಸಾಂ ರಾಜ್ಯದಲ್ಲಿದೆ. ಹೌದಾ? ಇಲ್ಲಿ ನೋಡಿ, ಪೆಟ್ರೋಲಿಯಂನ ವಿವಿಧ ಘಟಕಗಳು ಅದಾವೆ ಮತ್ತು ಅವುಗಳ ಉಪಯೋಗಗಳು ಕೂಡ ಅದಾವೆ. ನೋಡ್ತಾ ಬರೋಣ ಬನ್ನಿ. ಪೆಟ್ರೋಲಿಯಂನ ಘಟಕ ಮತ್ತು ಉಪಯೋಗಗಳು. ಮೊದಲನೇದಾಗಿ ದ್ರವೀಕೃತ ಪೆಟ್ರೋಲಿಯಂ ಅನಿಲ ಅಂದರೆ LPG. ನೋಡಿ, LPGಯ ವಿಸ್ತೃತ ರೂಪ ಇಂಪಾರ್ಟೆಂಟ್ ಆಗುತ್ತೆ. ಏನಪ್ಪ ಅಂದರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. LPGಯ ವಿಸ್ತೃತ ರೂಪ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ಈ LPGಯನ್ನು ಎಲ್ಲೆಲ್ಲಿ ಬಳಕೆ ಮಾಡ್ತೀವಪ್ಪ ಅಂದರೆ ಗೃಹ ಬಳಕೆಯಲ್ಲಿ ಬಳಕೆ ಮಾಡ್ತೀವಿ. ಅಂದರೆ ಗ್ಯಾಸ್ಗಳಲ್ಲಿ ನಾವೇನು ಮನೆಯಲ್ಲಿ ಗ್ಯಾಸ್ ಬಳಕೆ ಮಾಡ್ತೀವಲ್ಲ ಅದರಲ್ಲಿ ಬಳಕೆ ಮಾಡ್ತೀವಿ. ಮತ್ತು ಕೈಗಾರಿಕಾ ಇಂಧನಗಳಲ್ಲಿ ಇದನ್ನು ಬಳಕೆ ಮಾಡ್ತೀವಿ. ಹಾಗಾದರೆ
ಈಗ ನಾವೇನು ಮನೆಯಲ್ಲಿ ಗ್ಯಾಸ್ ಬಳಕೆ ಮಾಡ್ತೀವಲ್ಲ, ಆ ಎಲ್ ಪಿ ಜಿಯಲ್ಲಿ ಏನೇನು ಒಳಗೊಂಡಿರ್ತೈತಿ, ಅದು ಏನೇನು ಒಳಗೊಂಡಿರ್ತೈತಿ ಎಲ್ ಪಿ ಜಿ ಅಂದರೆ ಪ್ರೋಪೇನ್ ಮತ್ತು ಬ್ಯೂಟೇನನ್ನು ಒಳಗೊಂಡಿರ್ತೈತಿ. ಏನೇನು ಒಳಗೊಂಡಿರ್ತೈತಿ? ಪ್ರೋಪೇನ್ ಮತ್ತು ಬ್ಯೂಟೇನನ್ನು ಈ ಎಲ್ ಪಿ ಜಿ ಒಳಗೊಂಡಿರ್ತೈತಿ. ನಿಮ್ಗೆ ಪ್ರಶ್ನೆ ಕೇಳ್ಬೋದು, ಎಲ್ ಪಿ ಜಿ ಏನನ್ನು ಒಳಗೊಂಡಿರುತ್ತೆ ಅಂತ ಪ್ರಶ್ನೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದ್ದಾರೆ. ಎಲ್ ಪಿ ಜಿ ಪ್ರೋಪೇನ್ ಮತ್ತು ಬ್ಯೂಟೇನ್ಗಳನ್ನು ಒಳಗೊಂಡಿರ್ತೈತಿ. ನೆಕ್ಸ್ಟ್, ಬೇಸಿಗೆ ಕಾಲದಲ್ಲಿ ಇವೆರಡರಲ್ಲಿ ಯಾವುದನ್ನು ಜಾಸ್ತಿ ಪ್ರಮಾಣದಲ್ಲಿ ಎಲ್ ಪಿ ಜಿಯಲ್ಲಿ ಬೆರೆಸ್ತಾರಪ್ಪ ಅಂದರೆ ಬೇಸಿಗೆ ಕಾಲದಲ್ಲಿ ಬ್ಯೂಟೇನನ್ನು ಹೆಚ್ಚಿನ ಪ್ರಮಾಣದಲ್ಲಿ ಎಲ್ ಪಿ ಜಿಗೆ ಬೆರೆಸ್ತಾರೆ. ನೆಕ್ಸ್ಟ್, ಚಳಿಗಾಲದಲ್ಲಿ ಅತಿ ಹೆಚ್ಚಾಗಿ ಪ್ರೋಪೇನನ್ನು ಎಲ್ ಪಿ ಜಿಗೆ ಬಳಸ್ತಾರೆ. ಓಕೆನಾ, ಹೆಚ್ಚಿನ ಪ್ರಮಾಣದಲ್ಲಿ. ಓಕೆನಾ. ನೆಕ್ಸ್ಟ್, ಪೆಟ್ರೋಲ್. ಈ ಪೆಟ್ರೋಲನ್ನು ಎಲ್ಲಿ ಉಪಯೋಗಿಸ್ತೇವಪ್ಪ ಅಂದರೆ ಲಘು ವಾಹನದ ಇಂಧನವಾಗಿ ಬಳಕೆ ಮಾಡ್ತೀವಿ, ವೈಮಾನಿಕ ಇಂಧನವಾಗಿ ಬಳಕೆ ಮಾಡ್ತೀವಿ, ಶುಷ್ಕ ಒಗೆತಕ್ಕೆ ದ್ರಾವಕವಾಗಿಯೂ ಕೂಡ ನಾವೇನು ಮಾಡ್ತೀವಿ, ಪೆಟ್ರೋಲನ್ನು ಬಳಕೆ ಮಾಡ್ತೀವಿ. ನೆಕ್ಸ್ಟ್ ಬರೋದೇ ಸೀಮೆ ಎಣ್ಣೆ. ಇದನ್ನು ಒಲೆ ಮತ್ತು ದೀಪಗಳಿಗೆ ಮತ್ತು ಜೆಟ್ ವಿಮಾನಗಳಿಗೆ ಇಂಧನವಾಗಿಯೂ ಕೂಡ ಇದನ್ನು ಬಳಕೆ ಮಾಡ್ತೀವಿ. ಹಿಂದೆಲ್ಲ ನಾವು ಸೀಮೆ ಎಣ್ಣೆಯನ್ನು ಬಳಸಿ ದೀಪಗಳನ್ನು ಹಚ್ತಿದ್ದೀವಿ, ಒಲೆಗಳನ್ನು ಹಚ್ತಿದ್ದೀವಿ. ಇವಾಗ ಸೀಮೆ ಎಣ್ಣೆಯನ್ನು ಕೊಡುವುದನ್ನು ನಿಲ್ಲಿಸಲಾಗಿದೆ. ನೆಕ್ಸ್ಟ್, ಡೀಸೆಲನ್ನು ಭಾರಿ ವಾಹನಗಳಿಗೆ ಇಂಧನವಾಗಿ ಮತ್ತು ವಿದ್ಯುತ್ ಜನಕಗಳಿಗೆ ಇಂಧನವಾಗಿ ಬಳಕೆ ಮಾಡ್ತೀವಿ. ಅಪಘರ್ಷಕ ತೈಲ. ಈ ಅಪಘರ್ಷಕ ತೈಲವನ್ನು ಘರ್ಷಣೆ ನಿವಾರಕವಾಗಿ ಬಳಕೆ ಮಾಡ್ತೀವಿ. ಪ್ಯಾರಾಫಿನ್ ಮೇಣವನ್ನು ಮುಲಾಮುಗಳ ತಯಾರಿಕೆಯಲ್ಲಿ ಬಳಕೆ ಮಾಡ್ತೀವಿ, ಮೇಣದ ಬತ್ತಿಗಳ ತಯಾರಿಕೆಯಲ್ಲಿ ಬಳಕೆ ಮಾಡ್ತೀವಿ, ವ್ಯಾಸಲಿನ್ ತಯಾರಿಕೆಯಲ್ಲಿ ಬಳಕೆ ಮಾಡ್ತೀವಿ. ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಮೇಣದ ಬತ್ತಿಗಳ ತಯಾರಿಕೆಯಲ್ಲಿ ಯಾವ ಪೆಟ್ರೋಲಿಯಂನ ಘಟಕವನ್ನು ಬಳಕೆ ಮಾಡ್ತಾರೆ ಅಂದರೆ ಪ್ಯಾರಾಫಿನ್ ಮೇಣವನ್ನು ಬಳಕೆ ಮಾಡ್ತಾರೆ. ನೆಕ್ಸ್ಟ್, ವ್ಯಾಸಲಿನ್ ಮತ್ತು ಮುಲಾಮ್ಗಳ ತಯಾರಿಕೆಯಲ್ಲಿ ಬಳಕೆ ಮಾಡೋದು ಕೂಡ ಪ್ಯಾರಾಫಿನ್ ಮೇಣ. ಇದು ಇಂಪಾರ್ಟೆಂಟ್ ಆಗುತ್ತೆ, ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್, ಬಿಟ್ಯುಮೆನ್. ನಾನು ಅವಾಗೇ ಹೇಳಿದೆ, ಇತ್ತೀಚೆಗೆ ಕಲ್ಲಿದ್ದಲು ಡಾಂಬರ್ಗಳ ಬದಲಾಗಿ ಬಿಟ್ಯುಮೆನನ್ನು ರಸ್ತೆಗಳ ಮೇಲ್ಮೈ ನಿರ್ಮಾಣ ಮಾಡಲು ಅಥವಾ ರಸ್ತೆಗಳನ್ನು ನಿರ್ಮಾಣ ಮಾಡಲು ಬಳಕೆ ಇದ್ದಾರೆ ಅಂತ. ಹೌದಾ. ಇಲ್ಲಿ ಬಿಟ್ಯುಮೆನನ್ನು ಯಾವುದಕ್ಕಾಗಿ ಉಪಯೋಗ ಮಾಡ್ತಾರಪ್ಪ ಅಂದರೆ ಬಣ್ಣಗಳ ತಯಾರಿಕೆಯಲ್ಲಿ ಉಪಯೋಗಿಸ್ತಾರೆ. ನೆಕ್ಸ್ಟ್, ರಸ್ತೆಯ ಮೇಲ್ಮೈ ನಿರ್ಮಾಣ ಮಾಡಲು ಏನು ಮಾಡ್ತಾರೆ, ಬಿಟ್ಯುಮೆನನ್ನು ಬಳಕೆ ಮಾಡ್ತಾರೆ. ನೋಡಿ, ನಾವು ಪೆಟ್ರೋಲಿಯಂನ ವಿವಿಧ ಘಟಕಗಳನ್ನು ಹಿಂದಿನ ಸ್ಲೈಡ್ನಲ್ಲಿ ನೋಡಿದ್ದೀವಿ. ಆ ವಿವಿಧ ಘಟಕಗಳನ್ನು ಬೇರ್ಪಡಿಸುವಂಥ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದನ್ನು ಏನಂತ ಕರಿತೀವಿ ನಾವು, ಪೆಟ್ರೋಲಿಯಂ ಶುದ್ಧೀಕರಣ ಅಂತ ಕರಿತೀವಿ. ನೋಡಿ, ಪೆಟ್ರೋಲಿಯಂನಿಂದ ಅದರ ವಿವಿಧ ಘಟಕಗಳನ್ನು ಅಥವಾ ಅಂಶಗಳನ್ನು ಬೇರ್ಪಡಿಸುವಂಥ ಪ್ರಕ್ರಿಯೆಗೆ ಪೆಟ್ರೋಲಿಯಂ ಶುದ್ಧೀಕರಣ ಅಂತಲೇ ಕರಿತೀವಿ. ನೆಕ್ಸ್ಟ್, ರಾಸಾಯನಿಕಗಳು ಅಂತ ಬರ್ತವೆ. ಈ ರಾಸಾಯನಿಕಗಳು ಅಂದರೆ ಏನಪ್ಪ ಅಂದರೆ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಇರ್ತಾವಲ್ಲ, ಈ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಇವೆರಡರಿಂದ ಪಡೆಯಲಾಗುವಂಥ ಉಪಯುಕ್ತ ವಸ್ತುಗಳನ್ನು ರಾಸಾಯನಿಕಗಳು ಎನ್ನುವರು. ನೋಡಿ, ಪೆಟ್ರೋಲ್ ಮತ್ತು ನೈಸರ್ಗಿಕ ಅನಿಲ ಇವೆರಡರಿಂದ ಪಡಿತೀವಲ್ಲ ಒಂದು ವಸ್ತು, ಆ ವಸ್ತುವನ್ನು ರಾಸಾಯನಿಕ ಅಂತೇಳಿ ಕರಿತೀವಿ. ಹಾಗಾದರೆ ರಾಸಾಯನಿಕಗಳ ಉಪಯೋಗಗಳನ್ನು ನೋಡ್ತಾ ಬರೋಣ ಬನ್ನಿ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. GPSTRನಲ್ಲಿ 2ರಿಂದ 3 ಮಾರ್ಕ್ಸಿಗೆ ಕೇಳ್ಬೋದು. ರಾಸಾಯನಿಕಗಳು ಎಂದರೇನು ಮತ್ತು ಅವುಗಳ ಉಪಯೋಗಗಳನ್ನು ಬರೆಯಿರಿ ಅಂತ ಕೇಳ್ಬೋದು. ರಾಸಾಯನಿಕಗಳನ್ನು ಮಾರ್ಜಕಗಳ ತಯಾರಿಕೆಯಲ್ಲಿ, ಎಳೆಗಳ ತಯಾರಿಕೆಯಲ್ಲಿ, ಪಾಲಿಥೀನ್ ಮತ್ತು ಇತರ ಮಾನವ ನಿರ್ಮಿತ ಪ್ಲಾಸ್ಟಿಕ್ಗಳ ತಯಾರಿಕೆಯಲ್ಲಿ ಉಪಯೋಗಿಸ್ತಾರೆ. ಮಾರ್ಜಕ ಅಂದರೆ ಸೋಪ್ಗಳ ತಯಾರಿಕೆಯಲ್ಲಿ ಯಾವುದನ್ನು ಬಳಕೆ ಮಾಡ್ತಾರೆ, ರಾಸಾಯನಿಕವನ್ನು ಬಳಕೆ ಮಾಡ್ತಾರೆ. ನೆಕ್ಸ್ಟ್, ನೈಸರ್ಗಿಕ ಅನಿಲದಿಂದ ಪಡೆದ ಹೈಡ್ರೋಜನ್ ಅನಿಲವನ್ನು ನೋಡಿ, ನೈಸರ್ಗಿಕ ಅನಿಲದಿಂದ ನಾವು ಹೈಡ್ರೋಜನ್ ಅನಿಲವನ್ನು ಪಡಿತೀವಿ. ಆ ಹೈಡ್ರೋಜನ್ ಅನಿಲದಿಂದ ರಾಸಾಯನಿಕ ಗೊಬ್ಬರಗಳ ಉತ್ಪಾದನೆಯಲ್ಲಿ ಉಪಯೋಗಿಸ್ತಾರೆ. ಹೈಡ್ರೋಜನ್ ಅನಿಲವನ್ನು ಯಾವುದರ ಉತ್ಪಾದನೆಯಲ್ಲಿ ಅಂತ, ರಾಸಾಯನಿಕ ಗೊಬ್ಬರ, ಅದರಲ್ಲೂ ಎಸ್ಪೆಷಲಿ ಯೂರಿಯಾ ಉತ್ಪಾದನೆಯಲ್ಲಿ ಹೈಡ್ರೋಜನ್ ಅನಿಲವನ್ನು ಬಳಕೆ ಮಾಡ್ತಾರೆ. ನೆಕ್ಸ್ಟ್, ನಾವು ಪೆಟ್ರೋಲಿಯಮನ್ನು ಕಪ್ಪು ಚಿನ್ನ ಅಂತ ಕರಿತೀವಿ. ಆ ಪೆಟ್ರೋಲಿಯಮನ್ನು ಕಪ್ಪು ಚಿನ್ನ ಅಂತ ಯಾಕೆ ಕರಿತೀವಪ್ಪ ಅಂದರೆ ಪೆಟ್ರೋಲಿಯಂ ವಾಣಿಜ್ಯಿಕವಾಗಿ ಹೆಚ್ಚು ಮಹತ್ವ ಪಡೆದೈತಿ. ಅಂದರೆ ಪೆಟ್ರೋಲಿಯಂ ಅನ್ನೋದು ಅತಿ ಮುಖ್ಯವಾದಂಥ ಒಂದು ವಸ್ತು. ಅದು ಬಹಳಷ್ಟು ಬೆಲೆಯನ್ನು ಅಂದರೆ ಬಹಳ ಅತಿ ಮುಖ್ಯ ಪಾತ್ರವನ್ನು ವಹಿಸ್ತೈತಿ ಮತ್ತು ಅದು ಅಪರೂಪಕ್ಕೆ ಸಿಗುವಂಥದ್ದು. ಅಂದರೆ ಭಾಳ ವ್ಯಾಲ್ಯೂಯಬಲ್ ಒಂದು ವಸ್ತು ಆಗಿರೋದರಿಂದ ಅದನ್ನು ಮತ್ತು ಅದರ ಬಣ್ಣ ಕಪ್ಪಾಗಿರೋದರಿಂದ ನಾವು ಅದನ್ನು ಏನು ಮಾಡ್ತೀವಿ, ಕಪ್ಪು ಚಿನ್ನಕ್ಕೆ ಹೋಲಿಸ್ತೀವಿ. ಅದಕ್ಕಾಗಿ ಪೆಟ್ರೋಲಿಯಮನ್ನು ಏನಂತ ಕರಿತೀವಿ, ಕಪ್ಪು ಚಿನ್ನ ಅಂತ ಕರಿತೀವಿ. ನೆಕ್ಸ್ಟ್, ಬಿದಿರನ್ನು ಹಸಿರು ಚಿನ್ನ ಅಂತ ಕರಿತೀವಿ. ಅದ್ರ ಜೊತೆಗೆ ಹತ್ತಿಯನ್ನು ಬಿಳಿ ಚಿನ್ನ ಅಂತೇಳಿ ಕರಿತೀವಿ. ನೆಕ್ಸ್ಟ್, ನೈಸರ್ಗಿಕ ಅನಿಲ ಅಂತ ಬರುತ್ತೆ. ನೈಸರ್ಗಿಕ ಅನಿಲ ಅಂದರೆ ಏನೂ ಅಲ್ಲ, ನ್ಯಾಚುರಲ್ ಗ್ಯಾಸ್. ಯಾವ ಗ್ಯಾಸ್? ನ್ಯಾಚುರಲ್ ಗ್ಯಾಸ್.
ಈ ನ್ಯಾಚುರಲ್ ಗ್ಯಾಸ್ ಒಂದು ಪರಿಶುದ್ಧ ಇಂಧನ. ಇದನ್ನು ಸುಲಭವಾಗಿ ಕೊಳವೆಗಳ ಮೂಲಕ ಸಾಗಿಸಬಹುದು. ಯಾವುದನ್ನು? ನೈಸರ್ಗಿಕ ಅನಿಲವನ್ನು. ನಾವು ಏನಾದರೂ ನೈಸರ್ಗಿಕ ಅನಿಲವನ್ನು ಹೆಚ್ಚಿನ ಒತ್ತಡದಲ್ಲಿ ಸಂಪೀಡಿತ ನೈಸರ್ಗಿಕ ಅನಿಲ ರೂಪದಲ್ಲಿ ಸಂಗ್ರಹಿಸಿ ಇಡಲಾಗುತ್ತದೆ. ನೈಸರ್ಗಿಕ ಅನಿಲವನ್ನು ಸಂಪೀಡಿತ ನೈಸರ್ಗಿಕ ಅನಿಲ ರೂಪದಲ್ಲಿ ಕೂಡ ಸಂಗ್ರಹಿಸಿ ಇಡಲಾಗುತ್ತದೆ. ಹೌದಾ? ಇಲ್ಲಿ CNG ಅಂತ ಕೊಳ್ಳಲಾಗಿದೆ. ಸಂಪೀಡಿತ ನೈಸರ್ಗಿಕ ಅನಿಲ ಅಂದರೆ CNG ಅಂದರೆ ಏನು ಅನ್ನೋದನ್ನು ಅದರ ವಿಸ್ತೃತ ರೂಪವನ್ನು ಹೆಚ್ಚು ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾಗಿದೆ. CNG ಅಂದರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಏನು? ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅನ್ನೋದು CNGಯ ವಿಸ್ತೃತ ರೂಪ. CNGಯನ್ನು ಎಲ್ಲ ಬಳಕೆ ಮಾಡ್ತೀವಪ್ಪ ಅಂದರೆ ನಾವು ವಾಹನಗಳಿಗೆ ಇಂಧನವಾಗಿ ಬಳಕೆ ಮಾಡ್ತೀವಿ. ಯಾಕಪ್ಪ ಅಂದರೆ ಇದು ಕಡಿಮೆ ಕಾರ್ಬನ್ ಎಮಿಷನ್, ಅಂದರೆ ಕಾರ್ಬನ್ ಡೈಆಕ್ಸೈಡ್ನ ಹೊರಸೂಸುವ ಪ್ರಮಾಣ ಕಡಿಮೆ ಇದೆ, ಮತ್ತು ಇದು ಪರಿಸರ ಸ್ನೇಹಿ ಇಂಧನವಾಗೈತಿ. ಯಾವುದು? CNG. ಇಲ್ಲಿ ನೋಡ್ಬೋದು ನೀವು, CNGಯನ್ನು ಸಾರಿಗೆ ವಾಹನಗಳಿಗೆ ಇಂಧನವಾಗಿ ಬಳಸುತ್ತಾರೆ. CNGಯನ್ನು ಯಾವುದಕ್ಕೆ ಬಳಸ್ತಾರೆ? ಸಾರಿಗೆ ವಾಹನಗಳಿಗೆ ಇಂಧನವಾಗಿ ಉಪಯೋಗಿಸ್ತಾರೆ. CNG ವಿಸ್ತೃತ ರೂಪ ನೋಡ್ತಾ ಬರೋದಾದರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, ಇದು ಇಂಪಾರ್ಟೆಂಟ್ ಆಗುತ್ತೆ. ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಹಾಗಾದರೆ ನಮ್ಮ ದೇಶದಲ್ಲಿ CNG ಎಲ್ಲೆಲ್ಲಿ ದೊರೀತೈತಪ್ಪ ಅಂದರೆ ತ್ರಿಪುರಾ ರಾಜ್ಯದಲ್ಲಿ ದೊರೀತೈತಿ, ರಾಜಸ್ಥಾನ ರಾಜ್ಯದಲ್ಲಿ, ಮಹಾರಾಷ್ಟ್ರ ಮತ್ತು ಕೃಷ್ಣಾ ಗೋದಾವರಿ ನದಿಗಳ ಮುಖಜ ಭೂಮಿ ಇದೆಯಲ್ಲ ಅಲ್ಲಿ ಏನು ದೊರೀತೈತಿ, ನಮಗೆ CNG ದೊರೀತೈತಿ. ಇದಿಷ್ಟು ಏನಾಗಿತ್ತಪ್ಪ ಅಂದರೆ 8th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತೆ ಅಧ್ಯಾಯ 3 ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಬಗ್ಗೆ ಮಾಹಿತಿಯಾಗಿತ್ತು. ಇದೇ ರೀತಿಯಾಗಿ ಇನ್ನಿತರ ಕ್ಲಾಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.